ಹಲೋ ಗಾಯ್ಸ್, ಇವತ್ತು ನಾನು ಮತ್ತೊಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ಬ್ಲಾಗು ಹೊನ್ನಾಳಿಯಿಂದ ಅಲ್ಲ, ಶಿಕಾರಿಪುರ ಪಕ್ಕ ಇರೋ ಗಾಮದಿಂದ ನಾನು ಧರ್ಮಸ್ಥಳಕ್ಕೆ ಟ್ರಿಪ್ಪಿಗೆ ಹೊಂಟಿದ್ದೀನಿ. ಗಾಯ್ಸ್ ಯಾರ್ ಇಲ್ಲಿ ನಾನು ತಯಾರಿ ಮಾಡಿದ್ದೀವಿ, ನಮ್ಮ ಕಾರ್ ರೆಡಿ ಐತಿ ಈಗ ಹೊರಡೋದಕ್ಕೆ. ಸೊ ಗಾಯ್ಸ್ ಯಾರ್ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ, ನಮಗೆ ಗೊತ್ತಿಲ್ಲ. ನಾವು ಕಾರಲ್ಲಿ ಹೋಗ್ತಿದ್ದು ಅಲ್ಲಿ ಹೋಗ್ತಾ ಇದೀವಿ. ಬಟ್ ನನಗೆ ಒಂದು ಮಾತ್ರ ಗೊತ್ತು, ನಾವು ಹೋಗ್ತಿರೋದು ಕರೆಕ್ಟಾಗಿ ಉಡುಪಿಗೆ ಅಂತ ಮಾತ್ರ ನನಗೆ ಗೊತ್ತಿರೋದು. ಮೊನ್ನೆ ಇನ್ನೂ ಬ್ಲಾಗ್ ನೋಡಿಲ್ಲ ಅಂದರೆ ಇಲ್ಲಿ ಹಾಕ್ತಿದ್ದೀವಿ ನೋಡಿ, ಈ ವಿಡಿಯೋನ ಹೋಗಿ ನೋಡಿ. ನಾವು ಹೋಗಿದ್ವಿ ಕುಂದಾಪುರಕ್ಕೆ ಸ್ವಲ್ಪ ಬೋಟಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋದಕ್ಕೆ, ಮ್ಯಾಂಗ್ರೋವ್ ಫಾರೆಸ್ಟ್ನ ನೋಡೋದಕ್ಕೆ. ಗೈಸ್ ಯಾರ್ ಈಗ ನಾನು ನಮ್ಮ ಅಣ್ಣನ ಜೊತೆ ಇದ್ದೀನಿ. ನಮಗೆ ಇಬ್ಬರಿಗೂ ಕೂಡ ಗೊತ್ತಿಲ್ಲ ನಾವು ಎಲ್ಲೊಂಟೀವಿ ಅಂತ, ಏನು ಪ್ಲಾನ್ ಇಲ್ಲ. ಜರ್ನಿ ತುಂಬಾ ಇದೆ, ಅಲ್ಲಿ ಅಪ್ಗಳಿರುತ್ತೆ, ಡೌನ್ಗಳಿರುತ್ತೆ, ಡೆಡ್ ಎಂಡ್ಗಳಿರುತ್ತೆ. ಸ್ಪೀಡ್ ಮಾತ್ರ ಕಮ್ಮಿ ಆಗಲ್ಲ. ರೆಡಿ? ಸೊ ಗೈಸ್ ಯಾರು ಬನ್ನಿ ಹೋಗೋಣಂತೆ. ಅವನು ಯಾವ ಊರೆಲ್ಲ ಇದ್ದಾನಂತ ಅವನಿಗೆ ಗೊತ್ತಿಲ್ಲ ಅಂತೆ ಗೈಸ್. ಈಗ ಫೋನ್ ಮಾಡಿದ್ದೆ, ಎಲ್ಲ ಇದ್ದೀರ ಅಂದ್ರೆ ನನಗೂ ಗೊತ್ತಿಲ್ಲ, ನಾನು ಲಾಸ್ಟಿಗೆ ಹಿಂದ್ಗಡೆ ಕುತ್ಕೊಂಡಿದ್ದೀನಿ ಅಷ್ಟೇ. ಸೊ ಗೈಸ್, ಈಗ ನಾನು ವಿಶ್ವ ಮಾನವ ಸಂದೇಶ ಕುವೆಂಪು ಅವ್ರು ಕೊಟ್ಟಿರೋದು. ಅವ್ರದ್ದು ಹೆಡ್ಲೈನ್ಸ್ ಚೆನ್ನಾಗಿದೆ. ಪೂರ್ಣ ದೃಷ್ಟಿ, ಸಮನ್ವಯ ಮತ್ತು ಸರ್ವೋದಯ, ವಿಶ್ವಪಥ, ಮನುಜಮತ. ಸಖತ್ತಾಗಿದೆ ಗೈಸ್, ನಿಜವಾಗ್ಲೂ ಪ್ಲೇಸ್ ಮಾತ್ರ. ಸೊ ಗೈಸ್, ಈಗ ನಾವು ಕುಪ್ಪಳ್ಳಿ ಅಂದರೆ ಕುವೆಂಪು ಅವ್ರ ಮನೆ ಹತ್ರ ಇದ್ದೀವಿ. ಒಳಗೋಕ್ಕೆ 20 ರೂಪೀಸ್ ಚಾರ್ಜ್ ಆಗುತ್ತೆ. ಆದರೆ ನಮಗೆ ತುಂಬ ಲೇಟ್ ಆಗುತ್ತೆ. ಒಳಗೋಗಿ ಎಲ್ಲ ವಿಸಿಟ್ ಮಾಡ್ಕೊಂಬರೋಷ್ಟೊತ್ತಿಗೆ ನಾವಿನ್ನೂ ಶೃಂಗೇರಿ ಹೋಗಿ, ಶೃಂಗೇರಿಯಿಂದ ಆಗುಂಬೆ ಬೇರೆ ಹೋಗ್ಬೇಕು. ಇವತ್ತು ಇಲ್ಲಿಗೆ ಇದನ್ನು ಮುಗಿಸ್ತೀನಿ, ಅಂದರೆ ಕುಪ್ಪಳ್ಳಿ ಲಾಗ್ನ ಇಲ್ಲಿ ಮುಗಿಸ್ತೀನಿ ಕುವೆಂಪು ಅವ್ರದ್ದು. ನೆಕ್ಸ್ಟು ಶೃಂಗೇರಿ, ಅಲ್ಲಿ ಹೋಗೋಣ. ಬನ್ನಿ ಗೈಸ್. ಸೊ ಗೈಸ್, ಈಗ ಆಲ್ರೆಡಿ ನಾನು ಶೃಂಗೇರಿಯಲ್ಲಿದ್ದೀನಿ. ಶಾರದಾಂಬೆ ದರ್ಶನ ಕೂಡ ಆಗಿದೆ. ಈಗ ಇಲ್ಲೂ ಫ್ರೀ. ಗೈಸ್, ಇವತ್ತು ನೋಡ್ಬೋದು ನಾವು ಶೃಂಗೇರಿಯಲ್ಲಿದ್ದೀವಿ. ಇವತ್ತಿಂದು ತುಂಗಭದ್ರಾ ನದಿ ಒಳಗೆ ಇಷ್ಟೊಂದು ಮೀನು ಶೃಂಗೇರಿಯಲ್ಲಿ ಅಂದರೆ ಹೇಳೋಕ್ಕಾಗ್ತಿಲ್ಲ ನನಗೆ, ಇಷ್ಟು ಸಖತ್ತಾಗಿದೆ ಅಂತೇಳಿ. ಈ ನೀರು, ಈ ಮೀನು ಎಲ್ಲ. ನಾನು ಆನೆ ಹತ್ರ ಬಂದಿದ್ದೀನಿ. ನೋಡ್ಬೋದು 2 ಆನೆಗಳಿದ್ದಾವೆ. ಇದು ಈ ವಾಗ್ದೇವಿ ಅಕ್ಷರಾಭ್ಯಾಸ ಮಂಟಪ ಮತ್ತು ನವಗ್ರಹ ಮಂದಿರ, ಅದ್ರ ಹತ್ರ 2 ಆನೆಗಳು ಇದ್ದಾವೆ ನೋಡ್ರಿ. A few moments later. ಇಸ್ಕೊಂಡಿದ್ದೀನಿ ನಮ್ಮ ಮಮ್ಮಿ ಹತ್ರ ಅಲ್ಲಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಅದ್ರ ಮತ್ತೆ ಒಂದು ಅರ್ಧ ಗಂಟೆ ಆಗಿತ್ತಲ್ಲಿ. ಅವ್ರಿನ್ನ ಗೈಸ್ ಆಗುಂಬೆ ಘಾಟ್ ಇಳಿಸಕ್ಕೆ ಬರೀ 10 ನಿಮಿಷ ಸಾಕು. ಬಟ್ ಇನ್ನ ಅವ್ರು ಬಂದೇ ಇಲ್ಲ. ನಮ್ಮ ಪಪ್ಪ ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಿ, ಅವನಿನ್ನ ಚೇಂಜ್ ಇಸ್ಕೊಂಡ್ ಬಂದಿಲ್ಲ ಅಂತ. ಬಿಸಿಲು ಕೂಡ ಹಂಗೆ ಕಾಯ್ತಾನಲ್ಲ, ನಾ ಹಿಂಗ್ ಲೇಟ್ ಮಾಡ್ಕೊಂಡ್ ಕುತ್ಕೊಂಡ್ರೆ ಆತು. ಬೇಗ ಬರ್ರಿ ಹೋಗೋಣಂತೆ. ಪಾಪ ಸ್ಕೂಲ್ ಹುಡುಗರೆಲ್ಲ ಈಗ ಬಿಸಿಲಾಗ ಸಾಯಿಸ್ತಾರೆ, ಬಸ್ ಕರ್ಕೊಂಬಂದು. ಬರ್ರಿ. ಅಲ್ಲಿ ಸಿಗ್ತಾರಂತ ಅನ್ಕೊಂಡಿದ್ದೆ, ಬಟ್ ಇವ್ರಿಗೆ ಕರೆಕ್ಟಾಗಿ ಎಲ್ಲಿ ಹಿಂದ್ಗಡೆ ಇವ್ರಿಗೆ ಹೇಳಿದ್ದು ಕರೆಕ್ಟಾಗಿ ಸೀದಾ ಸೈಡ್ ಟು ಸೈಡ್ ಧರ್ಮಸ್ಥಳ ಅಂತ. ಬಟ್ ಇವರಿಗೆಲ್ಲ ಕರ್ಕೊಂಬಂದಿದ್ದು ಕರೆಕ್ಟಾಗಿ ಆ ಮುಂಗಾರು ಇದು ಯಾವ್ದೋ ಮುಗುಳು ನಗೆ ಅಲ್ಲಿ ಹಾರ್ಟ್ ಶೂಟ್ ಮಾಡಿದಾರಲ್ಲ ಕೆರೆ ಒಳಗೆ, ಅದೇ ಪ್ಲೇಸ್ ಹತ್ರ ಬಂದಿವಿ. ಈಗ ಆ ಪ್ಲೇಸ್ ಹತ್ರ ಬಂದಿವಿ. ಸೊ ಗೈಸ್ ಯಾರು ತೋರಿಸ್ತೀನಿ, ಕುತ್ಸೋವಾಗ ಎಲ್ಲಿ ಕುಂತಾನೆ. ಒಂದು ನಿಮಿಷ ಒಳಗಿಂದ ತೋರಿಸ್ತೀನಿ. ಸೊ ಗೈಸ್ ಯಾರು ಒಳಗ್ ಕುತ್ಕೊಂಡ್ ಮೂಲೆ ಕುತ್ಕೊಂಡ್ಬಿಟ್ಟ ಸುಮ್ಮತ್ತಾಗಿ ಆಗಿದ್ದಾಗ್ಲಿ ಅಂತ. ಈಗ ತೋರಿಸ್ತೀನಿ ಗೈಸ್, ಒಳಗ್ ಮಾತ್ರ ಸಕ್ಕತ್ ಪ್ಲೇಸ್. ಒಳಗಡೆ ತೋರಿಸ್ತೀನಿ ಯಾವ ತರ ಐತಂತ. ನಾನು ನಮ್ ದೊಡ್ಡಮ್ಮಗೆ ಇಷ್ಟ ಹುಡುಕಿದೆ. ಇಲ್ಲಿ ಕಾರ್ ಹತ್ರ ಬಂದ್ಮೇಲೆ ಸಿಕ್ಕಿತ್ತು ನಮ್ ದೊಡ್ಡಮ್ಮ. ಎಲ್ಲ ಫ್ಯಾಮಿಲಿ ಎಲ್ಲ ಇಲ್ಲೇ ಐತಿ ನೋಡಿ. ಇನ್ನ ಬೆನ್ ಮುರಿತವನಂತೆ ಇವ್ರಿನ ವಿಡಿಯೋ ಮಾಡೋದಕ್ಕೆ. ಈಗ ಇನ್ಮೇಲಿಂದ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗೈಸ್, ಈಗ ಆಲ್ರೆಡಿ ನಾನು ಶೃಂಗೇರಿ ಲಾಗ್ನ ಹಾಕಿದೀನಿ. ಈಗ ಯಾವ್ದೋ ಹೊಸದಾಗಿ ಶ್ರೀ ವಾರಂಗ ಜೈನ ಮಠ ಅಂತ ಹೇಳಿ ಅಂತ ಇದು ಮಾಡಿದ್ದಾರೆ. ಇದು ಏನ್ ಗೊತ್ತಾ,
ಇಲ್ಲಿ ಮುಂಗಾರು ಇದು ಮುಗುಳು ನಗೆ ಗೊತ್ತಾ ನಿನಗೆ? ಮುಗುಳು ನಗೆ ಅಂತ ಆ ಫಿಲಮ್ ನಿಂದ ಹಾಡ್ನ ಇಲ್ಲೇ ತೆಗೆದಿರೋದು. ಹೌದಾ? ಗೈಸ್ ಯಾರು ನಮ್ಮಯ್ಯ ನೋಡ್ರಿ, ಇಲ್ಲಿ ನಮ್ಮಯ್ಯ. ಬಟ್ ಗೈಸ್ ಯಾರು ಜಲ್ದಿ ಹೋಗ್ಬೇಕು, 1 ಗಂಟೆಗೆ ಕ್ಲೋಸ್ ಇತ್ತು. ಗೈಸ್ ಇವ್ರು ನಮ್ಮಣ್ಣ ಗೈಸ್ ಯಾರು ಓದ್ ವಿಡಿಯೋ ನೋಡಿದ್ರಲ್ಲ, ಇವನ್ ಟ್ರೋಲಿಂಗ್ ಹೆಂಗಾಗಿತ್ತಂತ GFX ಹಾಕಿ ಅದೇ ತರ ಮತ್ತೆ ಮಾಡ್ತೀವಿ. ಹಲೋ ಗೈಸ್, ಇವತ್ತು ನಾವು ಆಗ್ಲಾಗ್ಲ ಅಲ್ಲ ಗೈಸ್ ಅನ್ಬೇಡ್ರಿ ಗೈಸ್, ಇವತ್ತು ನಾವು ಊಟ ಮಾಡಿಲ್ಲ, ಇನ್ನು ಊಟ ಮಾಡಿಲ್ಲ. ವರ್ಕಲ ಅಂತ ದೇವಸ್ಥಾನ ಬಹಳ ಫೇಮಸ್, ಜೈನರು ಬಸಿದಿ. ಈ ಏನಪ್ಪಾ ಅಂದ್ರ ಈ ಫುಲ್ ನದಿ ಮಧ್ಯ ದೇವಸ್ಥಾನ ಇದೆ. ಎಲ್ರು ಕುತೂಹಲದಿಂದ ಬರ್ತಾ ಇದೀವಿ ನೋಡಕ್ಕೋಸ್ಕರ. ಹೊನ್ನಾಳಿ ಹುಲಿಗಳು, ದಾವಣಗೆರೆ ಹುಲಿಗಳು, ದಾಮೋದ್ ಹುಲಿಗಳು 2 ಕಾರಲ್ಲಿ ಬಂದಿದ್ದೀವಿ ನೋಡೋಣ. ಎಲ್ಲರೂ ಬಹಳ ಎದುರಿಸ್ತಾ ಇದಾರೆ ದೇವಸ್ಥಾನ ಕ್ಲೋಸ್ ಅಂತಂದು. ನಾವು ಕ್ಲೋಸ್ ಆಗಕ್ ಬಿಡಲ್ಲ, ಯಾಕಂದ್ರೆ ಅಷ್ಟು ಭಕ್ತಿ ಇಟ್ಟು ಬಂದಿದೀವಿ. ನೋಡೋಣ 1 ಗಂಟೆ ಒಳಗಡೆ ನೋಡೋಣ ಅಷ್ಟೇ. ಸೊ ಗೈಸ್ ಟೈಮ್ 1 ಗಂಟೆ ದಾಟಲ್ಲಿ 1 ನಿಮಿಷ ಜಾಸ್ತಿ ಆಗಿತ್ತು. ಹಿಯರ್ ವಿ ಗೋ ಅಗೇನ್. ನೋಡಿ ಎಲ್ಲಾರು ಬಿಸಿಲ ನಡ್ಕೊಂಡ್ ಬರ್ತಾ ಇದೀವಿ, ಕ್ರೇಜಿ ಸ್ಟೈಲ್ ಕಾರ್ಡ್ ಸೆಟ್ ಹಾಕೊಂಡ್ ಬಂದಿದ್ದಾಳೆ. ಹಿಂಗಿದಾಳೆ ನೋಡಿ ಗೈಸ್. ಗೈಸ್ ನಮ್ ಫ್ಯಾಮಿಲಿ ಅಲ್ಲಿ ಬರ್ತಾ ಇದಾರೆ, ಇನ್ನ ಅಷ್ಟ್ ದೂರ. ಗೈಸ್ ಬನ್ನಿ, ಅಲ್ಲಿ ನಿಮಗೆ ತೋರಿಸ್ತೀನಂತೆ ಕ್ರೇಜಿ ಸೀನ್ಸ್ ನ ಮತ್ತೆ ಫೋಟೋಸ್ ನ ಶೂಟ್ ಮಾಡ್ತೀವಿ. ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇಲ್ಲಿ ಒಳ್ಳೆ ಫಿಲಮ್ಸ್ ಗಳು ಶೂಟ್ ಮಾಡಿದಾರಲ್ಲ, ಅದೇ ತರ ಮತ್ತೆ ಬೋಟ್ ಒಳಗೆಲ್ಲ ಅವರೇ ಎಡಿಟರ್, ಅವನಿಗೆ ಕೇಳ್ಬೇಕು. ತೋರಿಸ್ತೀನಿ ತಗೋ ನಿಮಿಷ. ಅಲ್ಲಿ ಮಿನುಗೋ ಕೆರೆ ಇದೆ, ಕೆರೆಯ ಮೇಲೆ ನೆರಳಿದೆ, ಕಿರಣಗಳು ತಾಕಲು ಒಂದಾಮೆ ನಲಿದಿದೆ. ಗೈಸ್ ಯಾರ್ ನೋಡ್ಬೋದು, ಬಟ್ ಬೋಟಿಂಗ್ ಅಲ್ಲ ಇಲ್ಲಂತೆ. ಯಾಕಂತ ನನಗೂ ಕೂಡ ಗೊತ್ತಿಲ್ಲ ಸರಿಯಾಗಿ. ಇಲ್ಲಿ ನೋಡ್ರಿ ಗೈಸ್, ದೂರದಿಂದಾನೇ ತೋರಿಸ್ತೀನಿ ನೋಡ್ರಿ. ನೈಸ್ ಪ್ಲೇಸ್ ಅಲ್ವಾ, ನೈಸ್ ಐತಿ. ಬಟ್ ನಾವು ಬಂದಿರೋ ಟೈಮ್ ಸರಿ ಇಲ್ಲ. ಇವನೇ ಮಾಡಿದ್ದು, ಇಲ್ಲೇ ನೋಡ್ತಾ ಇದ್ರಲ್ಲ ಇವನೇ. ನಾನೇನು ಮಾಡಿಲ್ಲ ಗೈಸ್, ಲೇಟ್ ಯಾರು ನಾ ಬಂದಿದ್ದ ಮತ್ತೆ ಗೈಸ್ ಕೇಳ್ರಿ, ನೀವು ಇಟ್ಕೊಂಡು ಹೊಡಿರಿ. ಕಾಮೆಂಟ್ ಅಲ್ಲಿ ಮಾತ್ರ ಬರಿಬೇಡ್ರಿ. ಒಂದ್ ಸ್ವಲ್ಪ ತಡ ಆಯ್ತು, ಸ್ವಲ್ಪ ಲೇಟ್ ಆಗಿದೆ. ಇವನಿಂದಾನೆ, ಅದನ್ನು ಕೂಡ ಇವನಿಂದಾನೆ, ಬೇರೆ ಯಾರು ಇಲ್ಲ. ಸೊ ಗೈಸ್ ಯಾರ್ ಎಸ್ ಪಿಕ್ಚರ್ ಒಳಗ್ ತಾಂಡ್ರದು ನೀನು. ಅಲ್ಲ ನಿನ್ನಿಗೆ ನನಗೂ ಬೇಕಂತ ವಿಡಿಯೋ ಮಾಡ್ತಾ ಇದೀನಿ. ಸಾಕ್ ಬಿಡಲಿ. ಇವನ್ ಯೂಟ್ಯೂಬರ್ ಆಗಲ್ಲ ಗೈಸ್. ನಾನು ಯೂಟ್ಯೂಬರ್ ಆಗಕ್ಕೆ ಆಲ್ರೆಡಿ ತಕೊಂಡ್ ಎಲ್ಲಾನು ಏನ್ ತಕೊಂಡಲ್ಲಿ ಅಪ್ಲೋಡ್ ಮಾಡಿ ಅಂತ ಎಲ್ಲ ಅಪ್ಲೋಡ್ ಆಗೈತಲ್ಲ. ಹುಚ್ಚ. ಸೊ ಗೈಸ್ ಸರ್ ನೋಡ್ಬೋದು ಇಲ್ಲಿ ಆಲ್ರೆಡಿ ಇವನಾಗ ಚಪ್ಪಲಿ ಬಿಟ್ಕಡ ಹೊಂಡ ನಮ್ಮ ಅಣ್ಣ ಊಟ ತೆಗಿಯಕಂತಿರೋದು. ಸೊ ಗೈಸ್ ಸರ್ ನೆಕ್ಸ್ಟ್ ಪ್ಲೇಸಿಗೆ ಹೋಗಿ ನಾನು ನಿಮಗೆ ಸಿಗ್ತೀನಿ. ಗಾಯ್ಸ್ ಈಗ ನಾನು ಕಾಪು ಬೀಚ್ ಹತ್ರ ಇದ್ದೀನಿ. ಇದು ಲೈಟ್ ಹೌಸ್ ಸಕ್ಕತ್ತಾಗಿದೆ ಗೈಸ್, ನಿಜವಾದ ಲೈಟ್ ಹೌಸ್ ಕಾಪು ಬೀಚ್ ಹತ್ರ ಸಕ್ಕತ್ತಾಗಿದೆ ಗೈಸ್ ನಿಜವಾಗ್ಲು. ಬಿಸಿಲು ಎಷ್ಟಕ್ಕಂದಿಲ್ಲ, ಬಿಸಿಲು ಕೂಡ ಅಷ್ಟಕ್ಕಂದಿಲ್ಲ. ಸಂಜೆ ಟೈಮ್ ಬಂದಿರೋದ್ರಿಂದ ಬಿಸಿ ಬಾಳ ಇಲ್ಲ, ಶಕೆನೂ ಬಾಳ ಇಲ್ಲ, ತರ ಆರಾಮಾಗಿದೆ. ಲೈಟ್ ಹೌಸ್ ಮತ್ತೆ ಅದ್ರ ಜೊತೆಗೆ ಬೀಚ್ ನೋಡ್ರಿ ಗೈಸ್. ಈಗ ನಾನ್ ನಿಮಗೆ ಲೈಟ್ ಹೌಸ್ ಕೂಡ ತೋರಿಸ್ತೀನಂತೆ, ಅದಕ್ಕಿಂತ ಫಸ್ಟ್ ಬೀಚ್ ನೋಡಿ ಗೈಸ್. ಸೊ ಗೈಸ್ ಯಾರ್ ಕಾಪು ಬೀಚ್ ಒಳಗಿದೀವಿ. ನೋಡ್ರಿ ಜನ ಬರ್ತಾನೆ ಅವ್ರೆ, ಸಿಕ್ಕಾಪಟ್ಟೆ ಜನ ಇದಾರೆ. ಇದು ಕಾಪು ಅಂತ ಸಾಮಾನ್ಯ ಇಲ್ಲ, ಸಿಕ್ಕಾಪಟ್ಟೆ ಜನಗಳು. ಲೈಟ್ ಹೌಸ್ ನೋಡ್ಬೋದು. ಬ್ಯಾಕ್ ಗ್ರೌಂಡ್ ನೋಡ್ರಿ, ಎಷ್ಟು ದೂರದಿಂದ ನಿಂತ್ರು ಕಾಣುತ್ತೆ. ಅದು ಕಾಪು ಅಷ್ಟು ಉದ್ದ ಇದೆ. ಏನು ಸೊ ಗೈಸ್ ಯಾರ್ ಎಷ್ಟು ಜನ ಇದಾರೆ ನೋಡ್ರಿ, ಆರಾಮ್ ಐತಿ. ಫುಲ್ಲು ಫ್ರೀ ಐತಿ, ಆಟ ಆಡ್ತಾರೆ. ಸೊ ಗೈಸ್ ಯಾರು ಗುಂಡು ಟ್ರೈ ಮಾಡ್ತಾ ಇದ್ದಾರೆ ಈಗ. ಸೋಡಾನ ಒಂದ್ ನಿಮಿಷ ರೆಡಿ. ಮಾಡೋದು ಯಾರಿದೆ
ಕಟೀಲು. ಕಟೀಲು ಸೊ ಗಾಯ್ಸ್, ಈಗ ನಾವು ಕಟೀಲು ದೇವಸ್ಥಾನದಲ್ಲಿದ್ದೀವಿ. ಕಟೀಲು ದೇವಸ್ಥಾನ ಅಂದ್ರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಒಳಗೆ ಹೋಗೋಣ ಬನ್ನಿ ಗೈಸ್. ಇಷ್ಟ ಮಟ್ಟ ಮಕ್ಕಂಡಿದ್ದ ಗೈಸ್. ಈಗ ಎದಾಡ್ತೀನಿ ನೋಡ್ರಿ, ಇಲ್ಲಿ ಕ್ಲಿಪ್ ಆಗ್ತಾ ಇದೀನಿ ನೋಡ್ರಿ. ನಮ್ಮ ನೋಡಿ guys. ಮೊಬೈಲಿಂದ ತಾಂಡ್ರದು ನಾನು ನೋಡಿ ಗಾಯ್ಸ್, ಅಲ್ಲಿ ಯಕ್ಷಗಾನ ನಡೀತಾ ಇದೆ. ಸೊ ಗಾಯ್ಸ್, ಇಲ್ಲಿ ಇದೇ ಫೇಮಸ್ಸು. ನಮ್ಮೂರ ಕಡೆ ಹೆಂಗೆ ನಾಟಕ ಫಿಲಮ್ಸು ಎಲ್ಲ ಆ ಥರ ಫೇಮಸ್ಸು. ಇಲ್ಲಿ ನಾಟಕ ಮತ್ತು ಯಕ್ಷಗಾನ ಇಲ್ಲಿ ಅದೇ ಫೇಮಸ್. ಸೊ ಗೈಸ್ ಯಾರ್ ಇಲ್ಲಿ ಕ್ಲಿಪ್ ಆಗ್ತಾ ಇದೀನಿ ನೋಡಿ. ಇಲ್ಲಿ ಅವನ ಆರಾಮಾಗಿ ಟ್ರಾವೆಲ್ ಮಾಡಬೇಕಾದ್ರೆ ಮಕ್ಕಂಡಿದ್ದ, ಬಟ್ ನಾನು ಕೂಡ ಮಕ್ಕಂಡಿದ್ದೆ. ಅಷ್ಟು ಕಣ್ಣೇನು ಮಕ್ಕಂಡಿದ್ದಿಲ್ಲ. ಇಲ್ಲಿ ಕ್ಲಿಪ್ ಆಗ್ತಾ ಇದೀನಿ ನೋಡಿ. ಸರಿ ಗೈಸ್ ಯಾರ್ ಈಗ ನಮ್ಮ ಫ್ಯಾಮಿಲಿಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಕ್ಲಿಪ್ ನೋಡಿದ್ರಲ್ಲ, ನಾನು ಮಕ್ಕಂಡಿದ್ದಿಲ್ಲ, ಎದ್ದಿದ್ದೆ. ಬಟ್ ಈಗ ನಮ್ಮಣ್ಣ ಲೈಟಾಗಿ ಇದ್ದ ನನಗೆ ಗೊತ್ತಾಯ್ತು. ನಾ ಎದ್ದೆ, ಹೇಳಿದೆ ಏನಂತ, ಏನಿಲ್ಲ ಮಕ್ಕಳಿಗೆ ಅಂತ ಹೇಳಿದ್ದ. ಬಟ್ ಅಷ್ಟೇ ದೇವಸ್ಥಾನ ಗೈಸ್. ನೆಕ್ಸ್ಟ್ ಧರ್ಮಸ್ಥಳ ಹೋಗ್ಬೇಕಿನ. ನೆಕ್ಸ್ಟ್ ಧರ್ಮಸ್ಥಳ ಗಾಯ್ಸ್. ಅದಾದ್ಮೇಲೆ ಬೇರೆ ಮಡಿಕೇರಿ ಟ್ರಿಪ್ ಬೇರೆ ಹೇಳಿದ್ದಾರೆ. ನೋಡೋಣ, ಇನ್ನೂ ಪ್ಲ್ಯಾನ್ ಫಿಕ್ಸ್ ಆಗಿಲ್ಲ ಅದ್ರದ್ದು. ರೆಸ್ಟೋರೆಂಟಿಗೆಲ್ಲ ಹೋಗಿ ನಾವು ತೋರಿಸ್ತೀವಿ. ಗಾಯ್ಸ್, ಈ ಆನೆ ಹೆಸರು, ನಾನೀಗ ಫಸ್ಟು ಕಟೀಲಲ್ಲಿದ್ದೀನಿ. ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ. ಮತ್ತು ಈಗ ನಾನು ಒಂದು ಆನೆ ತೋರಿಸಿದ್ನಲ್ಲ, ಆ ಆನೆ ಹೆಸರು ಮಹಾಲಕ್ಷ್ಮಿ ಅಂತೇಳಿ. ಗಾಯ್ಸ್, ಈಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋ ಪಾರ್ಟ್ 2 ವಿಡಿಯೋ ನಾಳೆ ಧರ್ಮಸ್ಥಳದ ವಿಡಿಯೋ, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಗಾಯ್ಸ್. ಅಷ್ಟೇ.